ಮಳೆ ಬರುವಾಗ ಪ್ರತಿಯೊಬ್ಬರಿಗೂ ಬಿಸಿ ಬಿಸಿ ಚಾ ಅಥವಾ ಕಾಫಿ ಅದರ ಜೊತೆಗೆ ಬಜ್ಜಿ ತಿನ್ನಬೇಕು ಅನ್ನೋ ಬಯಕೆ ಆಗೋದು ಸಹಜ. ಮಳೆ ಚಳಿಗೆ ಮೈಯನ್ನು ಬಿಸಿಯಾಗಿಸೋಕೆ ಚಹಾ, ಬಜ್ಜಿ, ಪಕೋಡ ಸಹಾಯ ಮಾಡುತ್ತೆ. ಇದು ನಮ್ಮ ನಾಲಿಗೆಗೆ ಎಷ್ಟು ರುಚಿಯನ್ನು ನೀಡುತ್ತೋ ಆರೋಗ್ಯಕ್ಕೂ ಅಷ್ಟೇ ಹಾನಿಕರವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಚಹಾದಲ್ಲಿರುವಂಥ ಕೆಫಿನ್ ದೇಹದಲ್ಲಿನ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ನೀವು ಅತಿಯಾಗಿ ಚಹಾ ಅಥವಾ ಕಾಫಿ ಕುಡಿತಾ ಇದ್ರೆ ಇದು ನಿರ್ಜಲೀಕರಣಕ್ಕೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ಖಾಲಿ ಹೊಟ್ಟೆಯಲ್ಲಿ ಅಥವಾ ಪದೇ ಪದೇ ಚಹಾ ಕುಡಿಯೋದ್ರಿಂದ ಆಮ್ಲೀಯತೆ ಹೆಚ್ಚಾಗುತ್ತೆ. ಇದು ಮಳೆಗಾಲದಲ್ಲಿ ಇನ್ನಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಇನ್ನು ಮನೆಯಲ್ಲಿ ಅಥವಾ ಹೋಟೆಲ್ನಲ್ಲಿ ಪಕೋಡಗಳನ್ನು ಒಂದೇ ಎಣ್ಣೆಯಲ್ಲಿ ಹಲವಾರು ಬಾರಿ ಹುರಿಯಲಾಗುತ್ತೆ. ಇದು ಅದರಲ್ಲಿ ಟ್ರಾನ್ಸ್ ಕೊಬ್ಬನ್ನು ಹೆಚ್ಚುತ್ತೆ. ಈ ಟ್ರಾನ್ಸ್ ಕೊಬ್ಬು ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಹೃದಯ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತೆ. ಹಾಗೆಯೇ ಮಳೆಗಾಲದಲ್ಲಿ ತೇವಾಂಶದಿಂದಾಗಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಬೇಗನೆ ಬೆಳೆಯುತ್ತೆ. ಸೊ ರಸ್ತೆ ಬದಿಯಲ್ಲಿ ಅಥವಾ ತೆರೆದ ಸ್ಥಳದಲ್ಲಿ ಹುರಿದ ಪಕೋಡಗಳನ್ನು ತಿನ್ನೋದ್ರಿಂದ ಆಹಾರ ವಿಷ ಅಥವಾ ಅತಿಸಾರ ಮತ್ತು ಇತರ ಸೋಂಕುಗಳ ಅಪಾಯ ಕೂಡ ಹೆಚ್ಚಾಗುತ್ತೆ. ಎಣ್ಣೆ ಮತ್ತು ಕಾರ್ಬೋಹೈಡ್ರೇಟ್ಗಳಲ್ಲಿ ಸಮೃದ್ಧವಾಗಿರುವಂಥ ಪಕೋಡಗಳು ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಿಸುತ್ತೆ. ಇದು ತೂಕ ಹೆಚ್ಚಾಗೋಕ್ಕೂ ಕಾರಣ ಆಗುತ್ತೆ ಮತ್ತು ದೇಹ ಆಲಸ್ಯದಿಂದ ಕೂಡಿರುತ್ತೆ. ಸೊ ಚಹಾದಲ್ಲಿ ಹೆಚ್ಚುವರಿ ಸಕ್ಕರೆ ಕೂಡ ತೂಕ ಹೆಚ್ಚಾಗೋಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಆದಷ್ಟು ಟೀ ಜೊತೆ ಕರಿದ ತಿಂಡಿ ತಿನ್ನೋದನ್ನು ಅವಾಯ್ಡ್ ಮಾಡಿ.